ಮಾಲಿಕೆಯ 5 ಪುಸ್ತಕ ಪರಿಚಯ 39 ತಿಂಗಳ ವಿಶೇಷ ಸರಣಿ ವಿಶೇಷ ಕೊರಟಿ ಶ್ರೀನಿವಾಸರಾವ್ರವರ ವಿಜಯನಗರ ಸಾಮ್ರಾಜ್ಯ ಸರಣಿ. ಕಾಲ ಸಾಮ್ರಾಜ್ಯ ವೈಭವ ಕ್ರಿಸ್ತಶಕ 1336ರಿಂದ 1528. ಪುಸ್ತಕದ ಹೆಸರು ಶಾಂತಿವಾದಿ. ಲೇಖಕರು ಕೊರಟಿ ಶ್ರೀನಿವಾಸರಾವ್. ಅಭಿಪ್ರಾಯ ಎಸ್ ನಾಗಭೂಷಣ ಶರ್ಮಾ ಹೂವಿನಹಳ್ಳಿ. ಓದುತ್ತಿರುವವರು ರಮೇಶ್ ಥಳಿ. ವಿಜಯನಗರ ಕೃತಿಯ ಶ್ರೇಣಿಯ 12ನೇ ಭಾಗ ಶಾಂತಿವಾದಿ. ಶ್ರೀಕೃಷ್ಣ ದೇವರಾಯನ ರಾಜ್ಯ ವಿಸ್ತಾರವನ್ನು ವರ್ಣಿಸುವ ವಿವರದೊಂದಿಗೆ ಈ ಕೃತಿ ಪ್ರಾರಂಭವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯವು ಉತ್ತರದಲ್ಲಿ ಕೃಷ್ಣಾ ನದಿ ತೀರದಿಂದ ದಕ್ಷಿಣದಲ್ಲಿ ಸಿಂಹಳದವರೆಗೂ ಪೂರ್ವ ಮತ್ತು ಪಶ್ಚಿಮ ಸಮುದ್ರಗಳನ್ನು ಅಪ್ಪಿಕೊಂಡಿತ್ತು. ಉತ್ತರದಲ್ಲಿ ಬಹಮನಿ ಅರಸರು ಮಾತ್ರ ಸ್ವತಂತ್ರ ರಾಜರೆನಿಸಿದ್ದರು. ಬಹಮನಿ ಸಂಸ್ಥಾನದ ಮೇಲೆ ದಂಡೆತ್ತಿ ಹೋಗುವ ಪ್ರಸ್ತಾಪವನ್ನು ಶ್ರೀಕೃಷ್ಣದೇವರಾಯ ಓಲಗದ ಮುಂದೆ ಇರಿಸಿದಾಗ ಎಲ್ಲಿಂದಲೋ ಬಂದ ಒಬ್ಬ ಸನ್ಯಾಸಿ ಪ್ರತ್ಯಕ್ಷನಾಗಿ ಯುದ್ಧದಿಂದ ಆಗುವ ಸಾವು ನೋವು ಮತ್ತು ವ್ಯತಿರಿಕ್ತ ಪರಿಣಾಮಗಳನ್ನು ವಿವರಿಸಿ ಶಾಂತಿಯನ್ನು ಪಾಲಿಸಲು ವಿನಂತಿಸುತ್ತಾನೆ. ವಿಜಯನಗರದಲ್ಲಿ ಅಶ್ವವ್ಯಾಪಾರಿಯಾದ ಸಿದ್ಧಮರ್ಕ ಎಂಬ ವರ್ತಕನು ಶ್ರೀಕೃಷ್ಣದೇವರಾಯನಿಗೆ ಅತ್ಯಂತ ನಿಷ್ಠನಾಗಿದ್ದು ಉತ್ತಮ ವಿದೇಶಿ ಅಶ್ವಗಳನ್ನು ವಿಜಯನಗರಕ್ಕೆ ಮಾರುತ್ತಿರುತ್ತಾನೆ. ಇವನ ನಿಷ್ಠೆಯ ಬಗ್ಗೆ ತಿಮ್ಮರಸುವಿಗೆ ಅನುಮಾನ ಇದ್ದೇ ಇರುತ್ತದೆ. ಹೀಗಿರುವಾಗ ಬಿಜಾಪುರ ಸುಲ್ತಾನನ ಪ್ರಲೋಭನೆಗೆ ಒಳಗಾಗಿ ಕುದುರೆಗಳ ಸರಬರಾಜಿಗೆ ಎಂದು ಬೊಕ್ಕಸದ 40,000 ವಾರಹ ಪಡೆದು ಕಣ್ಮರೆಯಾಗಿ ಬಿಡುತ್ತಾನೆ. ಈ ಪ್ರಕರಣ ಮುಂದಿನ ಯುದ್ಧಕ್ಕೆ ನಾಂದಿಯಾಗುತ್ತದೆ. ಶ್ರೀಕೃಷ್ಣದೇವರಾಯ ಬಿಜಾಪುರ ಸುಲ್ತಾನನ ಮೇಲೆ ದಂಡೆತ್ತಿ ಹೊರಡುತ್ತಾನೆ. ಇಲ್ಲಿಯ ಸೇನೆಯ ವಿವರ, ಸೇನಾನಿಗಳ ವಿವರ, ಸೇನೆಗಳು ಯುದ್ಧ ಮಾಡಬೇಕಿರುವ ನಿಯೋಜಿತ ಕಾರ್ಯಕ್ಷೇತ್ರ, ಯುದ್ಧೋಪಕರಣಗಳ ವಿವರಗಳನ್ನು ಲೇಖಕರು ಸಂಗ್ರಹಿಸಿದಲ್ಲದೆ ಬಹಳ ಸೊಗಸಾಗಿ ಕಣ್ಣಿಗೆ ಕಟ್ಟುವ ಹಾಗೆ ವರ್ಣಿಸಿದ್ದಾರೆ. ಕೃಷ್ಣಾ ನದಿಯ ದಡದಲ್ಲಿ ಬಹಮನಿ ಮತ್ತು ವಿಜಯನಗರ ಸೇನೆಗಳ ಮಧ್ಯೆ ನಡೆಯುವ ಯುದ್ಧದ ವರ್ಣನೆಯೂ ಸಹ ಅಷ್ಟೇ ರೋಮಾಂಚನ ನೀಡುತ್ತದೆ. ಯುದ್ಧದಲ್ಲಿ ಬಹಮನಿ ಸೇನೆ ಸಂಪೂರ್ಣ ಧ್ವಂಸವಾಗುತ್ತದೆ. ಆದಿಲ್ ಶಾಹ ತಲೆ ತಪ್ಪಿಸಿಕೊಂಡು ರಾಯಚೂರು ಕೋಟೆಗಳ ರಕ್ಷಣೆಗೆ ಧಾವಿಸುತ್ತಾನೆ. ಪ್ರಮುಖ ಸೇನಾನಿ ಸಲಾಬತ್ ಖಾನ್ ಮಾತ್ರ ಸೆರೆ ಸಿಗುತ್ತಾನೆ. ನಂತರ ಶ್ರೀಕೃಷ್ಣದೇವರಾಯ ತನ್ನ ಸೇನೆಯನ್ನು ರಾಯಚೂರಿನತ್ತ ನಡೆಸಿ ಅದನ್ನು ಆಕ್ರಮಿಸಲು 3 ತಿಂಗಳವರೆಗೂ ಪ್ರಯತ್ನಿಸಿದರೂ ವಿಫಲನಾಗುತ್ತಾನೆ. ಯಾಕೆ? ಮತ್ತೆ ಅವನ ಸಹಾಯಕ್ಕೆ ಬಂದವರಾರು? ಇದನ್ನು ಕಾದಂಬರಿ ಓದಿಯೇ ತಿಳಿಯಬೇಕು. ಇದೇ ವೇಳೆಗೆ ಪಟ್ಟಮಹಿಷಿ ತಿರುಮಲಾದೇವಿಗೆ ತಿರುಮಲಾಂಬ ಎಂಬ ಪುತ್ರಿಯ ಜನನವಾಗುತ್ತದೆ. ರಾಯಚೂರಿನ ವಿಜಯದ ತರುವಾಯ ರಾಯನಿಗೆ ಪುತ್ರೋತ್ಸವದ ಸುದ್ದಿಯೂ ಸಹ ಬರುತ್ತದೆ. ಪಟ್ಟಮಹಿಷಿ ಈ ಮೊದಲು ಚಿನ್ನದೇವಿ ಎಂಬ ಗಂಡು ಮಗುವಿಗೆ ಜನನ ನೀಡಿರುತ್ತಾಳೆ. ತಲೆ ತಪ್ಪಿಸಿಕೊಂಡ ಆದಿಲ್ ಶಾಹ ಮತ್ತೊಮ್ಮೆ ಸಂಧಾನಕ್ಕೆ ಪ್ರಯತ್ನಿಸುತ್ತಾನೆ. ರಾಯಚೂರು ಕೋಟೆಯನ್ನು ಹಿಂದಿರುಗಿಸುವಂತೆ ಕೋರುತ್ತಾನೆ. ತನ್ನ ಪಾದವನ್ನು ಸ್ಪರ್ಶಿಸಿ ಚುಂಬಿಸುವ ಷರತ್ತು ಪಾಲಿಸಿದರೆ ಮಾತ್ರ ಸಂಧಾನಕ್ಕೆ ಸಿದ್ಧ ಎಂದು ಶ್ರೀಕೃಷ್ಣದೇವರಾಯ ಉತ್ತರಿಸುತ್ತಾನೆ. ಇದು ಅಮಾತ್ಯ ತಿಮ್ಮರಸುವಿಗೆ ಪಥ್ಯವಾಗುವುದಿಲ್ಲ. ಶರಣಾಗಿ ಬಂದ ಶತ್ರುವನ್ನು ಅಪಮಾನಿಸುವುದು ಅತ್ಯಂತ ಅಗೌರವ ಮಾತ್ರವಲ್ಲದೆ ಮುಂದೆ ಅಪಾಯಕ್ಕೂ ಸಹ ಎಡೆ ಮಾಡಿಕೊಳ್ಳುತ್ತದೆ ಎಂಬುದು ಅವನ ನಿಲುವು. ಈ ಸಂದರ್ಭದಲ್ಲಿ ಶ್ರೀಕೃಷ್ಣದೇವರಾಯನಿಗೆ ತಿಮ್ಮರಸು ನೀಡುವ ಮಾರ್ಗದರ್ಶನ ಕೃತಿಯಲ್ಲಿ ಸುಮಾರು 4ರಿಂದ 5 ಪುಟ ಚರ್ಚಿತವಾಗಿದೆ. ತಿಮ್ಮರಸುವಿನ ಆಲೋಚನೆ ಅದೆಷ್ಟು ಸಮರ್ಥ ಎನ್ನುವುದನ್ನು ಓದಿಯೇ ತಿಳಿಯಬೇಕು. ಆದರೆ ಶ್ರೀಕೃಷ್ಣದೇವರಾಯ ತಿಮ್ಮರಸುವಿನ ಸಲಹೆಯನ್ನು ಪಕ್ಕಕ್ಕೆ ತಳ್ಳುತ್ತಾನೆ. ಆಶ್ಚರ್ಯ ಎಂಬಂತೆ ಆದಿಲ್ ಶಾಹ ರಾಯನ ಪಾದಚುಂಬನಕ್ಕೆ ಒತ್ತಿ ರಾಯನನ್ನು ಭೇಟಿ ಮಾಡಲು ಇಚ್ಛಿಸುತ್ತಾನೆ. ಆದರೆ ಅಂತ್ಯದಲ್ಲಿ ಆದಿಲ್ ಶಾಹ ಬಿಜಾಪುರಕ್ಕೆ ಓಡಿ ಹೋಗುವ ಅನಿವಾರ್ಯತೆ ಉಂಟಾಗುತ್ತದೆ. ಅದು ಹೇಗೆ? ಇನ್ನು ಮುಂದಿನ ಭಾಗ ಸುಲ್ತಾನರ ಅಂತರಕಲಹ, ಸ್ವತಂತ್ರರಾಗುವ ಬೀದರ, ಬಿರಾರ್, ಬಿಜಾಪುರ, ಅಹಮದ್ ನಗರಗಳು ಅಲ್ಲಾವುದ್ದೀನನ ಆಶ್ರಯಕ್ಕೆ ಒಳಪಟ್ಟರೂ ಇತರೆ ಸುಲ್ತಾನರ ಅಸಮಾಧಾನಕ್ಕೆ ಕಾರಣವಾಗುವುದು, ಶ್ರೀಕೃಷ್ಣದೇವರಾಯನನ್ನು ಕೊಲ್ಲುವ ಯತ್ನ, ಸನ್ಯಾಸಿ ಬಂದು ರಾಯನನ್ನು ಕಾಪಾಡುವುದು, ಬಿಜಾಪುರದವರೊಂದಿಗೆ ಶಾಂತಿ ಸಂಧಾನ, ಹೀಗೆ ಕಥೆ ಸಾಗುತ್ತದೆ. ಶ್ರೀಕೃಷ್ಣದೇವರಾಯನಿಗೆ ಶಾಂತಿವಾದಿ ಸನ್ಯಾಸಿ ಹೇಳಿದ ಕೆಳಗಿನ ಮಾತುಗಳೇ ಕಿವಿಯಲ್ಲಿ ಮೊಳಗುತ್ತಲೇ ಇರುತ್ತದೆ. ಯುದ್ಧದಿಂದ ಆಗುವ ಹಾನಿ ಎಷ್ಟು? ಎಷ್ಟು ಜನರ ಬಲಿದಾನ? ಬಂಧು ಬಾಂಧವರನ್ನು ಕಳೆದುಕೊಂಡ ಜನರ ಆರ್ತನಾದವೆಷ್ಟು? ಪ್ರಜೆಗಳ ರಕ್ತದಿಂದ ಸಾಧಿಸುವ ಜಯ ದಿಗ್ವಿಜಯವೇ? ಹಿಂಸೆಯಿಂದ ಪ್ರತಿಹಿಂಸೆ. ಒಂದು ಯುದ್ಧ ಮತ್ತೊಂದು ಯುದ್ಧಕ್ಕೆ ದಾರಿ. ಯುದ್ಧದಿಂದ ವೈರಿ ನಿರ್ನಾಮವಾಗಬಹುದು, ಆದರೆ ವೈರತ್ವ ದಮನ ಆಗುವುದಿಲ್ಲ.
ಇಡೀ ಕೃತಿ ಯುದ್ಧತಂತ್ರಕ್ಕೆ ಮತ್ತು ಶ್ರೀಕೃಷ್ಣ ದೇವರಾಯನ ಸಾಮ್ರಾಜ್ಯ ವಿಸ್ತರಣೆಗೆ ಮೀಸಲಿರಿಸಿದಂತಿದೆ. ಶ್ರೀಕೃಷ್ಣ ದೇವರಾಯನನ್ನು ಕೊಲ್ಲುವ ಯತ್ನ ಸನ್ಯಾಸಿಯಿಂದ ರಾಯನ ರಕ್ಷಣೆ ಇತಿಹಾಸದ ವಾಸ್ತವದ ದೃಷ್ಟಿಯಿಂದ ಘಟಿಸಿತೆ ಅಥವಾ ಇಲ್ಲವೇ ಎಂಬುದನ್ನು ಚರಿತ್ರಕಾರರು ಹೇಳಬೇಕಷ್ಟೆ. ಆದರೂ ಒಂದು ರೋಚಕ ಸರಣಿ ಭಾಗವಾಗಿ ಓದುಗನನ್ನು ವಿಜಯನಗರದ ಸಾಮ್ರಾಜ್ಯದ ಕಾಲಕ್ಕೆ ಕರೆದೊಯ್ಯುತ್ತದೆ. ಓದಿ ಆನಂದಿಸಿ. ಮುಂದಿನ ಸರಣಿ ವಿಭಾಗದ ಕಾದಂಬರಿ ಪರಿಚಯದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.